ದೆಹಲಿಯ ಜಂತರ್ ಮಂತರ್ನಲ್ಲಿ ಸೋನಂ ಅವರು ಒಬ್ಬ ಪರಿಸರವಾದಿಗಳು, ಶಿಕ್ಷಣ ವಿಚಾರವಂತರು, ವಿಜ್ಞಾನದ ಬಗ್ಗೆ ಅನೇಕ ಕೋಡಿಗಳನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಸೋನಂ ಅವರು ಇವತ್ತು ಕೇಂದ್ರ ಸರ್ಕಾರದ ಶೈಕ್ಷಣಿಕ ವೈಫಲ್ಯವನ್ನು, ಅಕ್ರಮಗಳನ್ನು ಖಂಡಿಸಿ ಇವತ್ತು 19 ದಿನಗಳಿಂದ ಏನು ಸೋನಂ ಅವರು ಉಪವಾಸ ಸತ್ಯಾಗ್ರಹ ಹೂಡಿದ್ರಲ್ಲ, ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯವರು ಈ ದೇಶಕ್ಕೆ ಇನ್ನೂ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ಗಮನದಲ್ಲಿಟ್ಕೊಂಡು ಇವತ್ತು ಈ ದೇಶದ ರಾಷ್ಟ್ರಪತಿಯವರು ತುರ್ತಾಗಿ ಮಧ್ಯಪ್ರವೇಶಿಸಿ ಒಬ್ಬ ಮಹಾನ್ ವ್ಯಕ್ತಿಯ ಜೀವ ಉಳಿಸಬೇಕು, ಇವತ್ತು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು, ಸೋನಂ ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ತಾವು ಈ ದೇಶದ ಪ್ರಜಾಪ್ರಭುತ್ವದ ಸುಪ್ರೀಂ ಪವರ್ ಆಗಿ ಇವತ್ತು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಗೆ ಮತ್ತು ಗೃಹ ಮಂತ್ರಿಗೆ ನಿರ್ದೇಶನ ಕೊಟ್ಟು ಅವರ ಬೇಡಿಕೆಯನ್ನು ಈಡೇರಿಸಿ ಇವತ್ತು ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ವೈಫಲ್ಯವನ್ನು ತಡೆಗಟ್ಟಬೇಕಂತೇಳಿ ನಾವು ರಾಷ್ಟ್ರಪತಿಯವರಿಗೆ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಸೋನಂ ಅವರು ಬದುಕಬೇಕು, ಈ ದೇಶಕ್ಕೆ ಇನ್ನೂ ಅವರ ಅವಶ್ಯಕತೆ ಇದೆ ಅಂಥೇಳಿ ನಾವು ರಾಷ್ಟ್ರಪತಿಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾಜಿಕ ಹೋರಾಟಗಾರ ಓಂ ಪ್ರಕಾಶ್ ರೊಟ್ಟೆ, ಬೀದರ್. ಎಲ್ರಿಗೂ ಜೈ ಭೀಮ್, ಜೈ ಸಂವಿಧಾನ್. ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಲಡಾಖ್ನ ಸೋನಂ ವಾಂಗ್ಚುಕ್ ಸಾಹೇಬರು ಅವರು ಪರಿಸರವಾದಿ, ಸಮಾಜ ಚಿಂತಕರು, ಇಂಜಿನಿಯರ್ ಅವರು ಆಗಿದ್ದಾರೆ. ಅವರು ಸೈನಿಕರಿಗೆ ಅವ್ರ ಬಿಸಿಲಲ್ಲಿ, ಮಳೆ, ಚಳಿಯಲ್ಲಿ ನೋವನ್ನು ಅವ್ರದ್ದು ಇದು ನೋಡಿಕೊಂಡು ಅವರಿಗೆ ಸಹಾಯ ಆಗುವಂತಹ ಎಲ್ಲ ಆಶ್ರಯ ಆಗುವಂಥ ಕೆಲಸ ಮಾಡಿದವರು. ಅವರು ಸದಾ ಸಂವಿಧಾನ ಆಶಯ ಮತ್ತು ಈ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಮಾಡುವಂಥ ಕೆಲಸ ಸೋನಂ ವಾಂಗ್ಚುಕ್ ಅವರು ಮಾಡಿದ್ದಾರೆ. ಇವತ್ತೇನು ನೀಟ್ದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಮೇಲೆ ಏನು 20-25 ಮಕ್ಕಳು ಏನು ಮರಣ ಹೊಂದಿದ್ರು, ಆ ಮರಣ ಹೊಂದಿದವ್ರಿಗೆ ನ್ಯಾಯ ಸಿಗಬೇಕಂತೇಳಿ ಈ ದೇಶದ ಶಿಕ್ಷಣ ಸಚಿವರಾಗಿದ್ದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಅವರು ನೈತಿಕ ಹೊಣೆಯನ್ನು ಹೊತ್ತೆ ಅಂತೇಳಿ ಮಾಡಿದ್ರು ಕೂಡ ಯಾರು ಅವ್ರಿಗೆ ಬೆಲೆ ಕೊಡಲಾರದೆ ಈ ಪ್ರಜಾಪ್ರಭುತ್ವ ಈ ದೇಶದ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅವಮಾನ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ಸಚಿವರು ನಡೆದುಕೊಳ್ತಾ ಇದ್ದಾರೆ. ಅವ್ರ ವಿರುದ್ಧ ಇವರು ಸುಮಾರು 18-19 ದಿನ ಆಯಿತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವ್ರದ್ದು ಕೇಂದ್ರ ಸರ್ಕಾರ ನೈತಿಕ ಹೊಣೆ ಹೊತ್ತವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೂ ಈ ದೇಶದ ಯುವಕರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ ಯಾವುದೇ ಏನು ಅವ್ರ ಲೆಕ್ಕಕ್ಕೆ ತಗೊಳ್ಳಾರ್ದೆ ಅವ್ರ ಮನಸ್ಸಿಗೆ ಬಂದು ಮನಮಾನಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ಸೋನಂ ವಾಂಗ್ಚುಕ್ ಸಾಹೇಬರು ಯಾವಾಗೂ ಅವ್ರದ್ದು ಹೆಲ್ತ್ ಕಂಡೀಷನ್ ಭಾಳ ಖರಾಬ್ ಆಗ್ಯದ. ಅವ್ರಿಗೆ ನಾವು ಕಳಕಳಿ ಏನು ಮಾಡ್ತಾಯಿದ್ವಿ, ಇವರು ನಿಮ್ಮಂಥವ್ರು ಸಾವಿರಾರು ಜನ ಸತ್ರು ಏನೂ ಫರಕ್ ಬಿಡಲ್ಲ. ಅದಕ್ಕೆ ನೀವು ಈ ದೇಶ ಕಟ್ಟುವವರು ನೀವು ಸೋನಂ ವಾಂಗ್ಚುಕ್ ಸಾಹೇಬರು ನೀವು ಬದುಕಬೇಕು. 100 ಜನ ವರ್ಷಗಳ ಕಾಲ ನಮ್ಮ ಮಧ್ಯದಲ್ಲಿ ಬದುಕಿ ನೀವು ಮಾದರಿ ಆಗಬೇಕು. ನೀವು ಯಾವುದೇ ಕಾರಣಕ್ಕೆ ಇವ್ರ ಭರೋಸೆ ಮೇಲೆ ನೀವು ಏನಾದರೂ ನಿಮ್ಮ ದೇಹಕ್ಕೆ ನಮ್ಮಲ್ಲಿಂದ ನೀವು ದೂರ ಆದ್ರೆ ನಮಗೆ ಯಾರು ನೋಡ್ಕೊಳ್ಳೋರು. ಹಾಗಾಗಿ ನೀವು ಜೀವಂತಿರ್ಬೇಕನ್ನೋದು ನಮ್ಮ ಉದ್ದೇಶದ ಹೋರಾಟ ನಿರಂತರ ಇರಲಿ. ಇವರು ಉಪವಾಸ ಇದ್ದರು, ಇವ್ರಿಗೆ ತೊಂದರೆ ಆಗಲ್ಲ ಇವರಿಗೆ. ಹಾಗಾಗಿ ನಮ್ಮ ಯುವಕರು, ವಿದ್ಯಾರ್ಥಿಗಳು 20ನೇ ತಾರೀಕಿಗೆ ಜಂತರ್ ಮಂತರ್ನಲ್ಲಿ ಎಲ್ಲ ಜಾತ್ಯತೀತ ಪಕ್ಷಗಳು, ಸಂಘಟನೆಗಳೆಲ್ಲ ಸೇರಿ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಎಲ್ಲ ವಿದ್ಯಾರ್ಥಿಗಳು ಹೊರಗೆ ಬಂದು ತಮ್ಮ ಊರು, ತಮ್ಮ ಮನೆ ಮೇಲೆ ನಿಂತು ಆ ಬೆಂಬಲ ಕೊಡಬೇಕು. ಸೋನಂ ವಾಂಗ್ಚುಕ್ ಸಾಹೇಬರು ವಾಪಸ್ ಉಪವಾಸ ಸತ್ಯಾಗ್ರಹ ತಗೊಂಡು ನಮ್ಮ ಮಧ್ಯದಲ್ಲಿ ಜೀವಂತಾಗಿರ್ಬೇಕಂತೇಳಿ ನಮ್ಮ ಮಹೇಶ್ ಗೋಳಕರ್ ರಾಜ್ಯ ಸಂಯೋಜಕರು RP ಅಂಬೇಡ್ಕರ್ ಪಕ್ಷ ಕರ್ನಾಟಕ ಮನವಿ ಮಾಡ್ತಾರೆ.